ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13. ನಾನು ಇವತ್ತಿರೋದು ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ. ನೋಡಿ, ಇಲ್ಲಿಂದ ನಂದು ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಜರ್ನಿ. ನೋಡೋಣ ಬನ್ನಿ ಯಾವ ಜರ್ನಿ ಯಾವುದು ಅಂತೇಳಿ. ಒಬ್ಬ ಬ್ರದರ್ ಕಮೆಂಟ್ ಮಾಡಿದ್ರು ಚಿತ್ರದುರ್ಗದಿಂದ ಹುಬ್ಳಿಗೆ ಒಂದು ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡಿಕೊಡಿ ಅಂತೇಳಿ. ಬಟ್ ನಾನು ದಾವಣಗೆರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರೈನ್ ಯಾವುದು ಏನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಬನ್ನಿ ನಮ್ಮ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ, ದಾವಣಗೆರೆ ರೈಲ್ವೆ ಸ್ಟೇಷನ್ ಆಚೆ ಯಾವ ರೀತಿ ಇದೆ ಅಂತೇಳಿ. ನಮ್ಮ ಇಲ್ಲಿ ಆಟೋ ಓನರ್ ಕೂಡ ಈಗ ತಾನೇ ಮಾತಾಡ್ಸಿದ್ರು. ಇಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ, ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಎಂಟ್ರೆನ್ಸ್ ನೋಡಿ, ಇಲ್ಲಿ ಹೋಗಿದ ತಕ್ಷಣ ಟಿಕೆಟ್ ಕೌಂಟ್ರ್ ಇದೆ ಒಳಗಡೆ. ಟಿಕೆಟ್ ಕೌಂಟ್ರು ನಮ್ಮ ಟ್ರೈನ ಡಿಸ್ಪ್ಲೇ ಬೋರ್ಡಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 17348 ಹುಬ್ಳಿ ಎಕ್ಸ್ಪ್ರೆಸ್ ಮೆಮೊ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ. ಬನ್ನಿ ಹೋಗೋಣ, ಇಲ್ಲೇ ಇದೆ ಪ್ಲಾಟ್ಫಾರ್ಮ್ ನಂಬರ್. ನೋಡಿ ಒಳಗಡೆ ಯಾವ ರೀತಿ ಇದೆ ಪ್ಲಾಟ್ಫಾರ್ಮ್ ಅಂತೇಳಿ. ದಾವಣಗೆರೆಯಲ್ಲಿ IRCTC ಇಂದ ಫುಡ್ ಆರ್ಡರ್ ಮಾಡ್ಕೊಳ್ಳೋದು ಕೂಡ ಇದೆ ನೋಡಿ. ನೈಟ್ ಟೈಮ್ ಯಾರಾದರೂ ಟ್ರಾವೆಲ್ ಮಾಡೋರಿದ್ರೆ ಇಲ್ಲಿಂದ ಬುಕ್ಕಿಂಗ್ ಮಾಡ್ಕೋಬೋದು ಫುಡ್ನ, ಅಥವಾ ಇಲ್ಲಿಗೆ ಮಾರಕ್ಕೆ ಬರ್ತಾರೆ. ಹೋಗ್ತಾ ಇರೋ ಟ್ರೈನ್ ಬಂದೇ ಬಿಡ್ತೀವಿ ನೋಡಿ. SSC ಹುಬ್ಳಿ ಮೆಮೊ 17348 ಎಲ್ಲ ಜನರಲ್ ಆಗಿದೆ. ಅದಕ್ಕೋಸ್ಕರನೇ ರೈಲ್ವೆ ಸ್ಟೇಷನಲ್ಲೇ ಬಂದು ಟಿಕೆಟ್ ತಗೊಳ್ಳೋದು. ಟ್ರೈನ್ ಕೂಡ ಖಾಲಿ ಆಗಿದೆ. ಬನ್ನಿ ಹೋಗೋಣ, ಜರ್ನಿ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ. ಯಾವ್ಯಾವ ಸ್ಟಾಪ್ ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ನೋಡಿ ಪ್ಯಾಸೆಂಜರ್ ಯಾವ ರೀತಿ ಹತ್ತುತ್ತಾ ಇದ್ದಾರೆ ಅಂತ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ ನೋಡಿ. ದಾವಣಗೆರೆಯಲ್ಲಿ ಆರಾಮಾಗಿ ನನಗೆ ಸೀಟ್ ಸಿಕ್ತು ನೋಡಿ, ಕಿಟಕಿ ಪಕ್ಕನೇ ಸಿಕ್ಕಿದೆ. ಬಟ್ ಈ ಥರ ವಿಡಿಯೋ ಮಾಡೋಕ್ಕೆ ಇದೆಲ್ಲ ಇದು ಹಾಕಿದ್ದಾರೆ ಸೇಫ್ಟಿ. ಆ್ಯಕ್ಚುಲಿ ನಮ್ಮ ಟ್ರೈನು 3 ಗಂಟೆ 10 ನಿಮಿಷಕ್ಕೆ ಬರಬೇಕಿತ್ತು. ಟೈಮ್ ಡಿಲೇ ಆಗಿದೆ. ಈಗ 3:34 ಆಗಿದೆ ಟೈಮ್. ತುಂಬ ಅರ್ಧ ಗಂಟೆ ಲೇಟ್ ಆಗಿದೆ. ಸೊ ಇಲ್ಲಿಂದ ಈಗ ಡಿಪಾರ್ಚರ್ ಆಗುತ್ತೆ ಇನ್ನೊಂದು ಕೆಲವೊಂದು ನಿಮಿಷದಲ್ಲಿ. ಸಿಗ್ನಲ್ ಕೊಟ್ಟೇ ಬಿಟ್ರು ನೋಡಿ. ದಾವಣಗೆರೆಯಲ್ಲಿ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ. 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ ಇಲ್ಲಿ. ಇನ್ನೇನು ದಾವಣಗೆರೆಗೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತೇಳಿ ನೋಡೋಣ. ನಮ್ಮ ಫಸ್ಟ್ ಕ್ರಾಸಿಂಗ್ಗೆ ಬಂದುಬಿಡ್ತು ನೋಡಿ. ವಂದೇ ಭಾರತ್ ಧಾರವಾಡ ಟು SSC ಹುಬ್ಳಿಗೆ SSC ಬೆಂಗಳೂರಿಗೆ ಹೋಗುತ್ತೆ. ಸಾರಿ, ಧಾರವಾಡ ಟು KSR ಬೆಂಗಳೂರಿಗೆ ಹೋಗುತ್ತೆ. ನಾನು ಹೋಗ್ತಾ ಇರೋದು ಬಂದುಬಿಡ್ತು ನನ್ನ ಬಾಯಲ್ಲಿ. ನಾವು ಡಿಪಾರ್ಚರ್ ಆಗ್ತಿದ್ವಿ. ಈಗ ವಂದೇ ಭಾರತ್ ಅರೈವಲ್ ಆಗ್ತಾ ಇದೆ ದಾವಣಗೆರೆ ಸ್ಟೇಷನ್ ಒಳಗಡೆ. ನಮ್ಮ ಟ್ರೈನ್ ವ್ಯೂ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ದಾವಣಗೆರೆಯಿಂದ ಹೊರಟ ಮೇಲೆ ಡೈರೆಕ್ಟಾಗಿ ಹರಿಹರಕ್ಕೆ ನಮ್ಮ ಟ್ರೈನ್ ಸ್ಟಾಪ್ ಇರೋದು. ಯಾವುದೇ ರೀತಿ ಅಮರಾವತಿ ಕಾಲೋನಿ ಜಂಕ್ಷನ್ಗಿಲ್ಲ ಸ್ಟಾಪು. ಇಲ್ಲಿ ಮೇಂಟೆನೆನ್ಸ್ ಇದೆ. ಡೆಮೋಕ್ಕಿಂತ ಮೆಮೊ ಚೆನ್ನಾಗಿದೆ. ಎಲ್ಲ ಸೀಟ್ ಕೂಡ ಚೆನ್ನಾಗಿದೆ. ಇಲ್ಲಿ ವಾಶ್ರೂಮ್ಸ್ ನೋಡೋದಾದರೆ ಇವು ಕೂಡ ಹೇಗಿದಾವೆ ನೋಡೋಣ ಬನ್ನಿ. ವಾಶ್ರೂಮ್ ಕೂಡ ಕ್ಲೀನಾಗಿದೆ, ಎಲ್ಲ ಮೇಂಟೆನೆನ್ಸು. ಈ ಕಡೆ ಕನ್ನಡಿ ಇದೆ ನೋಡಿ. ಇಲ್ಲಿ ಚಾರ್ಜಿಂಗ್ ಇಡೋಕ್ಕೆ ಇಡುತ್ತೆ. ಬಟ್ ಇಲ್ಲಿ 2019 ಕೋಚ್ ಆಗಿರೋದ್ರಿಂದ ಚಾರ್ಜ್ ಇಡೋಕ್ಕೆ ನಮ್ಮ ಟ್ರೈನಲ್ಲಿ ಇಲ್ಲ ನೋಡಿ. ಬಿಟ್ಮೇಲೆ ನೋಡಿ ಸ್ಪೀಡ್ ಯಾವ ರೀತಿ ಹೋಗ್ತಾ ಇದೆ. 99 ಆ ಥರ ಎಲ್ಲ ಹೋಗ್ತಾ ಇದೆ. ಟ್ರೈನ್ ಫುಲ್ ಆದರೆ ಇಲ್ಲಿ ಹಿಡ್ಕೊಳ್ಳೋಕೆ ಕೂಡ ಚೆನ್ನಾಗಿ ಗ್ರಿಪ್ ಇದ್ದಾವೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಜನರಲ್ ಯಾವ ರೀತಿ ಖಾಲಿ ಇದೆ. ಮುಂದೆ ಯಾವ್ಯಾವ ಸ್ಟಾಪ್ ಬಂದಾಗೆಲ್ಲ ಪ್ಯಾಸೆಂಜರ್ಸ್ ಹೇಗೆ ಬರ್ತಾರೆ ಅಂತ ನೋಡೋಣ. 3 ಸೀಟಿಗೆ ಒಂದು ಈ ಥರ ಚೈನ್ ಕೂಲಿಂಗ್ ಇದೆ. ನಮಗೇನಾದರೂ ಟ್ರೈನ್ ನಿಂದಿರಿಸ್ಬೇಕು, ಎಮರ್ಜೆನ್ಸಿ ಇದ್ದರೆ ಅದನ್ನ ಎಳೆದ್ರೆ ಸಾಕು, ಟ್ರೈನ್ ನಿಲ್ಲುತ್ತೆ. ಇಲ್ಲೆಲ್ಲ ಫ್ಯಾನ್ಸ್ ಕೂಡ ಇದ್ದಾವೆ. ಕಿಟಕಿ ಎಲ್ಲ ಕ್ಲೀನ್ಲಿ ಮೇಂಟೆನೆನ್ಸ್ ಇದೆ. ಬೆಡ್ ಇದು ಕುತ್ಕೊಳ್ಳೋಕ್ಕೆ ಸೀಟ್ ಕೂಡ ಕಂಫರ್ಟ್ ಆಗಿದೆ. ಎಲ್ಲ ಡೆಮೋಗಿಂತ ಮೆಮೊ ಚೆನ್ನಾಗಿದೆ ನನಗೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ? ರೂಟಲ್ಲಿ ಚೇಂಜ್ ಆಯ್ತಲ್ವಾ, ಅಲ್ಲಿಂದ ಕೊಟ್ಟೂರಿಗೆ ಹೋಗೋದು. ನಾವೀಗ ಹೋಗ್ತಾ ಇರೋದು ಹರಿಹರ ರೂಟ್ಗೆ. ಬೆಳಿಗ್ಗೆ ಬರ್ಬೇಕಾದ್ರೆ ವೀಡಿಯೋದಲ್ಲಿ ತೋರಿಸ್ದಲ್ವಾ ಈ ಕಡೆ ಹರಿಹರ ರೂಟ್ ಹೋಗುತ್ತೆ ಅಂತ. ಈಗ ಹರಿಹರ ರೂಟಿಗೆ ಹೋಗ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆ ಆ ರೂಟಿಗೆ ಬಂದೆ, ಈಗ ಈ ರೂಟಿಗೆ ಹೋಗ್ತಾ ಇದ್ದೀನಿ. ದಾವಣಗೆರೆ ಹರಿಹರಗೆ ಹೋಗೋ ಹೈವೇ ಕಾಣಿಸ್ತಾ ಇದೆ ನೋಡಿ ಪಕ್ಕದಲ್ಲಿ. ಬೋಟ್ಸ್ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಹರಿಹರದ ಹತ್ತತ್ರ.
ಯಾವ ಬ್ರಿಡ್ಜ್ ಅಂತ ಕಾಮೆಂಟ್ ಮಾಡಿ, ನನಗಂತೂ ಹೆಸರು ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಂದೇ ಬಿಟ್ವಿ. ನಮ್ಮ ಫಸ್ಟ್ ಸ್ಟಾಪು ಹರಿಹರಕ್ಕೆ ದಾವಣಗೆರೆಯಿಂದ 3:27ಕ್ಕೆ ಬರಬೇಕಿತ್ತು. ಈಗ 3:48 ಆಗಿದೆ ಟೈಮು. ಎಲ್ಲರಿಗೂ ದಾವಣಗೆರೆಯಿಂದ ಹರಿಹರ ಫಸ್ಟ್ ಸ್ಟಾಪ್ ಆಗಿದೆ ನೋಡಿ. ಇದು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ ಹರಿಹರದಲ್ಲಿ. ರೈಲ್ವೆ ಸ್ಟೇಷನ್ನಲ್ಲಿ 2 ಮಿನಿಟ್ಸ್ ಮಾತ್ರ ನಮ್ಮ ಟ್ರೈನ್ ಆಲ್ಟ್ ಇರುತ್ತೆ. 2 ಮಿನಿಟ್ಸ್ ಆಗಿದ ತಕ್ಷಣ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಬನ್ನಿ ಹೋಗೋಣ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಇದನ್ನೇ ಡಿಪಾರ್ಚರ್ ಆಗ್ತಾ ಇದೆ ನೋಡಿ ಹರಿಹರದಿಂದ. 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ. ಹರಿಹರಕ್ಕೆ ಇನ್ನೇನು ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಜನಶತಾಬ್ದಿ ಎಕ್ಸ್ಪ್ರೆಸ್ ನೋಡಿ. ಇದು KSR ಬೆಂಗಳೂರು ಜನಶತಾಬ್ದಿ. SSC ಹುಬ್ಳಿಯಿಂದ KSR ಬೆಂಗಳೂರಿಗೆ ಹೋಗುತ್ತೆ. ಈ ಟ್ರೈನ್ ಟ್ರಾವೆಲ್ ವಿಡಿಯೋ ಕೂಡ ಮಾಡಿಕೊಡ್ತೀನಿ. ಆದರೆ ನನಗೆ ತುಂಗಭದ್ರಾ ಡ್ಯಾಮ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದೆ ನಮ್ಮ ಟ್ರೈನ್. ನೋಡಿ ಹೇಗೆ ಕರ್ವ್ ಹೊಡಿತಾ ಇದೆ. ಬರೀ ತೆಂಗಿನ ಮರಗಳೇ ಇದಾವೆ ಈ ಕಡೆ ಎಲ್ಲ. ನೋಡಿ ಇಲ್ಲಿ ಎಷ್ಟು ಸಾಲಾಗಿ ಬೆಳೆಸಿದ್ದಾರೆ. ಮತ್ತೆ ಬಂದು ಈಗ ಯಾಕೋ ನಮ್ಮಣ್ಣ ವಿಸಿಲ್ ಆಗ್ತದನಾ. ನಾವೀಗ ಬಂದು ರೀಚ್ ಆಗಿದ್ದೀವಿ ಚಳಿಗೇರಿ ಸ್ಟೇಷನಿಗೆ ನೋಡ್ರಿ. ಇಲ್ಲಿಗೆ 3:40ಕ್ಕೆ ಬರಬೇಕಿತ್ತು. ಈಗ 3:48 ಆಗಿದೆ ಟೈಮ್. ತುಂಬ ಚಿಕ್ಕದಾಗಿದೆ ಸ್ಟೇಷನ್ ಅನಿಸುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ ಇಲ್ಲಿ ಕೂಡ. ಚಳಿಗೇರಿಯಲ್ಲಿ ಕೂಡ 1 ಮಿನಿಟ್ ಆಲ್ಟ್ ಇರುತ್ತೆ ಟೈಮಿಂಗ್. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ ನೋಡಿ. ಸಿಗ್ನಲ್ ಅಂತೂ ಬಂದೇ ಬಿಡ್ತು ನೋಡಿ ಚಳಿಗೇರಿಯಿಂದ. ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ. ನೆಕ್ಸ್ಟ್ ಯಾವ ಸ್ಟಾಪ್ ಅಂತೇಳಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮ ಮೆಮೊ ಟ್ರೈನಲ್ಲಿ ಪ್ಯಾಸೆಂಜರ್ಸ್ಗೆ ಅನುಕೂಲ ಆಗಲಿ ಅಂತೇಳಿ ಈ ಥರ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತೇಳಿ ಎಲ್ಲ ಇನ್ಫಾರ್ಮೇಷನ್ ಈ ಡಿಸ್ಪ್ಲೇ ಬೋರ್ಡಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಮೈಕಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ಗೊತ್ತಾಗದೇ ಇರೋರಿಗೆ ಗೊತ್ತಾಗುತ್ತೆ. ಇದು ಒಂದು ಚೆನ್ನಾಗಿದೆ ಫ್ಯೂಚರ್ ಈ ಟ್ರೈನಲ್ಲಿ. ತುಂಬ ಕ್ಲೀನಾಗಿ ಕೂಡ ಇದೆ ಟ್ರೈನ್ ಎಲ್ಲ. ಏನು ಸ್ಪೀಡ್ ಹೊಡಿತಿದ್ದಾರೆ ಅಂದರೆ ನಮ್ಮ ಟ್ರೈನ್ದು ರೌದ್ರ ತಾಂಡವನ್ನೇ ತೋರಿಸ್ತಿದ್ದಾರೆ. ಈ ಧೂಳು ಇಲ್ಲಿ ಕಿಟಕಿಗೆ ಕುತ್ಕೊಂಡಿದ್ದೀನಿ ಈ ಥರ ವಿಂಡೋಗೆ. ಎಷ್ಟು ಧೂಳು ಬರ್ತಾ ಇದೆ ಅಂದರೆ ಸೂಪರ್ ಆಗಿದೆ. ನಾನು ಕೊಟ್ಟಿರೋ ವರ್ತಿಗೆ ಈ ಒಂದು ಜರ್ನಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ. ಹೋದ್ರೆ ಹೋಗಲಿ ಟಿಕೆಟ್ಗೆ ದುಡ್ಡು, ಬಟ್ ಜರ್ನಿ ಮಾತ್ರ ಸಖತ್ತಾಗಿದೆ ಟ್ರಾವೆಲ್. ನೀವು ಕೂಡ ಒಂದ್ಸರಿ ಈ ಟ್ರಾವೆಲ್ ಜರ್ನಿನ ಮಾಡಿ ಮಿಸ್ ಮಾಡ್ಕೋಬೇಡಿ.
ಅದ್ರಲ್ಲಿ ಬೇರೆ ಟ್ರೈನ್ ಕೂಡ ಎಷ್ಟು ಕ್ಲೀನಾಗಿದೆ, ಬಂದರೆ ಇನ್ನೊಂದ್ಸರಿ ಬರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನಾವೀಗ ಬಂದು ರೀಚ್ ಆಗಿದ್ದೀವಿ ನೋಡಿ ರಾಣೆಬೆನ್ನೂರಿಗೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾಗಿರೋ ಟೈಮ್ ಬಂದುಬಿಟ್ಟು 3:53ಕ್ಕೆ ಬರಬೇಕಿತ್ತು. ಈಗ 4 ಗಂಟೆ 10 ನಿಮಿಷ ಆಗಿದೆ. ತುಂಬ ಡಿಲೇ ಆಗಿದೆ ಇಲ್ಲಿ ಬರೋದಕ್ಕೂ ಕೂಡ ನಮ್ಮ ಟ್ರೈನ್. ಇಲ್ಲಿ ಅಷ್ಟೊಂದು ಪ್ಯಾಸೆಂಜರ್ ಕಾಣ್ತಾ ಇಲ್ಲ, ನೋಡೋಣ ಮುಂದೆ ಇದ್ದಾರೇನೋ ಅಂತ. ಕೂಡ ನಾರ್ಮಲ್ ಆಗಿದ್ದಾರೆ. ರಾಣಿಬೆನ್ನೂರಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ ನೋಡಿ. ಸಿಗ್ನಲ್ ಅಂತೂ ಬಂದೇ ಬಿಡ್ತು ರಾಣಿಬೆನ್ನೂರಲ್ಲಿ. ನಮ್ಮ ಟ್ರೈನ್ ಹೊರಡೋ ಟೈಮ್ ಬಂದೇ ಬಿಡ್ತು. ರಾಣಿಬೆನ್ನೂರಿಂದ ಹೊರಡ್ತಾ ಇದ್ದೀವಿ. ಬಾಯ್ ಬಾಯ್ ಹೇಳಿ. ಇದೆ ನೋಡಿ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತೇಳಿ. ಏನ್ ಗುರು ಇದೇನು ಮೆಮೋನ ಡೆಮೋನ, ಒಂದು ಎಕ್ಸ್ಪ್ರೆಸ್ ಒಂದು ಅರ್ಥ ಆಗ್ತಿಲ್ಲ. ಸ್ಟೇಷನ್ ದಾಟಿದ ತಕ್ಷಣನೇ 100ಗೆ ಸ್ಪೀಡ್ ಅಪ್ ತಗೊಳುತ್ತೆ. ನನಗಂತೂ ಥ್ಯಾಂಕ್ಸ್ ಬ್ರದರ್, ನೀವು ಕಾಮೆಂಟ್ ಮಾಡಿದ್ದಕ್ಕೆ, ಈ ಟ್ರೈನ್ ಜರ್ನಿನ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಸ್ಪೀಡಲ್ಲಿ ಮಾತ್ರ ತೆಗೆಯೋ ಮಾತೇ ಇಲ್ಲ, 100ಗೆ ಇಡುತ್ತೆ ಸ್ಪೀಡು. ಸ್ಟೇಷನ್ ಬಂದರೆ ಮಾತ್ರ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಸ್ಟೇಷನ್ ದಾಟಿದ ತಕ್ಷಣ 100ಗೆ ತಗೊಂಡಿದ ತಕ್ಷಣ ಕೈ 100ಗೆ ತಗೊಂತಾನ. ಇಲ್ಲಿ ನೋಡ್ತಿರ್ಬೋದು ನೀವೇ ನಾನು ಸುಳ್ಳು ಹೇಳಲ್ಲ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ. ಕೈ ಹೊರಗಡೆ ಇಡಕ್ಕೂ ಆಗ್ತಾ ಇಲ್ಲ, ಅಷ್ಟು ಸ್ಪೀಡ್ ಇದೆ. ಅಲ್ಲಿ ನೋಡಿ ಗುಡ್ಡದ ಮೇಲೆ ಯಾವ ರೀತಿ ಮನೆಗಳು ಕಾಣಿಸ್ತಿದಾವೆ ಅಂತೇಳಿ. ಆ ಊರ ಹೆಸರು ಯಾವುದಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಊರ ಹೆಸರೇ ದೇವರಗುಡ್ಡ ಅಂತೆ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಮ್ಮ ಟ್ರೈನ್ ಯಾಕೋ ಇಲ್ಲಿ ಸ್ಲೋ ಆಗ್ತಾ ಇದೆ. ಈಗ ಸ್ಟಾಪ್ ಬಂದೇ ಬಿಟ್ವಿ ದೇವರಗುಡ್ಡ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ 4 ಗಂಟೆ 4 ನಿಮಿಷಕ್ಕೆ ಬರಬೇಕಾಗಿತ್ತು, ಬಟ್ ನಮ್ಮ ಟ್ರೈನ್ ಡಿಲೇ ಆಗಿದೆ. ಈಗ ಟೈಮ್ ನೋಡೋದಾದರೆ 4:21 ಆಗಿದೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ. ಇಲ್ಲಿ ಕೂಡ ಜಸ್ಟ್ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ ನಮ್ಮ ಟ್ರೈನ್. ದೇವರಗುಡ್ಡದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದಿದೆ. 1 ಅನ್ಕೊಂಡೆ, 2 ಈ ಕಡೆ ಇದೆ. ಈ ಕಡೆ ಬಂದಿರೋದು ಸ್ಟಾಪು. 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಭಾಳ ಜನ ಇಳಿದ್ರು ಪ್ಯಾಸೆಂಜರ್ಸ್, ಬಟ್ ಹತ್ತಿಲ್ಲ ಜಾಸ್ತಿ ಜನ. ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ರು ನೋಡಿ. ಡಿಪಾರ್ಚರ್ ಆಗ್ತಾ ಇದೆ ಇಲ್ಲಿಂದ. ದೇವರಗುಡ್ಡ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮ NTR ಮೂವಿ ನೆನಪಾಗುತ್ತೆ, ದೇವರಗಟ್ಟು. ದೇವರ ಮೂವಿ. ಬಾಯ್ ಬಾಯ್ ದೇವರಗುಡ್ಡ. ನೆಕ್ಸ್ಟ್ ಯಾವ ಸ್ಟಾಪ್ ಅಂತ ನೋಡೋಣ ಬನ್ನಿ. ನಾವೀಗ ಬಂದಿರೋದು ಬ್ಯಾಡ್ಗಿಗೆ ಬರಬೇಕಾಗಿರೋ ಟೈಮು 4:15, ಬಟ್ ಈಗ 4:31 ಆಗಿದೆ. 15-16 ನಿಮಿಷ ಇಲ್ಲಿಗೆ ಬರೋಕ್ಕೆ ಟೈಮ್ ಡಿಲೇ ಆಗಿದೆ ನೋಡಿ. ಈಗ ಅರೈವಲ್ ಆಯಿತು ಇಲ್ಲಿಗೆ. ಬ್ಯಾಡ್ಗಿಯಲ್ಲಿ ಏನು ಫೇಮಸ್ ಅಂತೇಳಿ ಕಮೆಂಟ್ ಮಾಡಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದು ನಾವು ರೀಚ್ ಆಗಿದ್ದೀವಿ ಬ್ಯಾಡ್ಗಿಯಲ್ಲಿ. ಇಲ್ಲಿ ಕೂಡ ಕೇವಲ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಅಬ್ಬಾ ನಮ್ಮ ಟ್ರೈನ್ ಎಷ್ಟು ಮುಂದಕ್ಕೆ ತಂದುಬಿಟ್ರು. ಪಾಪ ಪ್ಯಾಸೆಂಜರ್ ಎಲ್ಲ ಆ ಕಡೆನೇ ಇದ್ದಾರೆ. ಬ್ಯಾಡ್ಗಿಯಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ನೋಡಿ. ಸಿಗ್ನಲ್ ಕೊಟ್ಟೇ ಬಿಟ್ರು ನಮ್ಮ ಟ್ರೈನ್ದು. ಟ್ರೈನ್ ಒಳಗಡೆ ಅನೌನ್ಸ್ಮೆಂಟಲ್ಲಿ ಕೂಡ ಈಗ ತಾನೇ ಹೇಳಿದರು.
ಬ್ಯಾಡ್ಗಿಗೆ ಬಾಯ್ ಬಾಯ್ ಹೇಳ್ಬಿಡಿ. ಬ್ಯಾಡ್ಗಿಯಲ್ಲಿ ಏನು ಫೇಮಸ್ ಅಂತ ಕೇಳಿದೆ, ಕಮೆಂಟ್ ಮಾಡಿದ್ದೀರಾ? ಹೌದು, ಬ್ಯಾಡ್ಗಿಯಲ್ಲಿ ಮೆಣಸಿನ್ಕಾಯಿ ಫೇಮಸ್. ಬ್ಯಾಡ್ಗಿ ಮೆಣಸಿನ್ಕಾಯಿ ಎಲ್ಲ ರೈತರು ಇಲ್ಲಿಗೆ ಬಂದು ಮೆಣಸಿನ್ಕಾಯಿ ಮಾರಾಟ ಮಾಡ್ತಾರೆ. ನೋಡಿ 99ಗೆ ಹೋಗಿದೆ. ನಾನು ಹೇಳ್ದೆ ತಾನೆ ಅವಾಗಲೇ 100 ಹೊಡಿತಾನೆ ಸ್ಟೇಷನ್ ದಾಟಿದ ತಕ್ಷಣನೇ ಅಂತೇಳಿ. ನೋಡಿ ಯಾವ ರೀತಿ ಸ್ಪೀಡಲ್ಲಿ ಹೋಗ್ತಾ ಇದೆ ನಮ್ಮ ಟ್ರೈನ್ ಅಂತೇಳಿ. ಹೊಡಿ ಅಣ್ಣ, ನೀನು ಹೊಡಿ, ಸುಮ್ಮನೆ ಯಾರನ್ನ ಲೆಕ್ಕ ಮಾಡ್ಬೇಡ. ಇಲ್ಲೊಂದು ಟ್ರೈನ್ ಕ್ರಾಸಿಂಗ್ ಆಗ್ತಾ ಇದೆ. ಹುಬ್ಳಿ ಅರಸೀಕೆರೆ ಪ್ಯಾಸೆಂಜರ್ ನೋಡಿ ಇದು. ಸಾರಿ, ಹುಬ್ಳಿ ಅರಸೀಕೆರೆ ಪ್ಯಾಸೆಂಜರ್ ಅಲ್ಲ, ಅದು ಎಕ್ಸ್ಪ್ರೆಸ್ ಅಂತೇಳಿ. ನಾನು ಪ್ಯಾಸೆಂಜರ್ ಅಂತ ಸಡನ್ಲಿ ಹೇಳ್ಬಿಟ್ಟೆ. ಈಗ ನಾವೀಗ ಹೋಗ್ತಾ ಇರೋದು SMM ಹಾವೇರಿ ಹತ್ರ ಇದ್ದೀವಿ. ಇನ್ನೇನು ಸ್ವಲ್ಪರಲ್ಲಿ ಬರುತ್ತೆ ಹಾವೇರಿ. ಬನ್ನಿ ತೋರಿಸ್ತೀನಿ ಹಾವೇರಿ ಸ್ಟೇಷನ್ ಕೂಡ. SMM ಹಾವೇರಿಗೆ ಬಂದು ರೀಚ್ ಆಗಿಬಿಟ್ವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. 4:23ಕ್ಕೆ ಬರಬೇಕಿತ್ತು, ಈಗ 4:25 ಆಗಿದೆ. 2 ನಿಮಿಷ ಡಿಲೇ ಆಗಿದೆ ಅಷ್ಟೇ. ಇಲ್ಲಿ ಕೂಡ ಪ್ಯಾಸೆಂಜರ್ ತುಂಬಾ ಇದ್ದಾರೆ ನಮ್ಮ ಒಂದು ಮೆಮೊ ಟ್ರೈನ್ಗೆ. ನೋಡಿ ಸಿಗ್ನಲ್ ಕೊಟ್ಟೇ ಬಿಡ್ತಾರೆ. 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ ಇಲ್ಲಿ. ಬಂದೇ ಬಿಡ್ತು ಸಿಗ್ನಲ್ 11:00 ಹಾವೇರಿಗೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಸ್ಟಾಪ್ ಯಾವುದಂತ ನೋಡೋಣ ಬನ್ನಿ. ಕಂಟಿನ್ಯೂ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾರು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾವೇರಿಂದ ಯಾರ್ಯಾರು ನೋಡ್ತಾ ಇದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ ನೋಡೋಣ. ರಾಜಗಿಯಲ್ಲಿ ಕೂಡ ನಮ್ಮ ಟ್ರೈನ್ಗೆ ಸ್ಟಾಪ್ ಇದೆ ನೋಡಿ. 4:31ಕ್ಕೆ ಬರಬೇಕಿತ್ತು, 4:58 ಆಗಿದೆ. ಈಗ ಟೈಮ್ ತುಂಬ ಡಿಲೇ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರೋದ್ರಿಂದ ಈಗ ತೋರಿಸ್ತಾ ಇದ್ದೆ. ಡಿಪಾರ್ಚರ್ ಆಗ್ತಾ ಇದೆ, ಸಿಗ್ನಲ್ ಕೂಡ ಬಂತು. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದೆ. ಆ ಕಡೆ 1 ಇದೆ, ಈ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇದೆ. ಹೋಗ್ತಾ ಇದ್ದೀವಿ ನಾವು. ಮಾಡ್ತಾ ಇದ್ದೀವಿ. ಗೂಡ್ಸ್ ಕ್ರಾಸಿಂಗ್ ಆಗ್ತಾ ಇದೆ ನಮ್ಮ ಟ್ರೈನ್ ಜೊತೆ. ಕಳ್ಸೂರು ನೋಡಿ, ಇದು ಕಳ್ಸೂರಲ್ಲಿ ಕೂಡ ಪ್ಲಾಟ್ಫಾರ್ಮ್ ನಂಬರ್ ಈ ಕಡೆನೇ 1, ಈ ಕಡೆ 2ಗೆ ಬಂದು ನಿಂತಿದೆ ನಮ್ಮ ಟ್ರೈನು. ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಬಟ್ ಪ್ಲಾಟ್ಫಾರ್ಮ್ ನಂಬರೇ ಹಾಕಿಲ್ಲ. ಆ ಕಡೆ 2, ಈ ಕಡೆ 1. ಇಲ್ಲಿ 1 ಮಿನಿಟ್ ಆಲ್ಟ್ ಇರೋದ್ರಿಂದ ಈಗ ಸ್ವಲ್ಪ ಹೊತ್ತಿಗೆ ಕೊಡ್ತಾರೆ. ಇನ್ನು ಸಿಗ್ನಲ್ ಕೊಟ್ಟೇ ಬಿಟ್ರು ಸಿಗ್ನಲ್ ಅಂತೂ. ಕಳಸೂರಿಗೆ ಬಾಯ್ ಬಾಯ್ ಹೇಳ್ತಾ ನಮ್ಮ ಜರ್ನಿನ ಇನ್ನೂ ಮುಂದುವರ್ಸೋಣ ಬನ್ನಿ. ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ, ಹಾಗೆ ಸ್ಕಿಪ್ ಮಾಡಬೇಡಿ. ನಾನು ಈಗ ತಾನೇ 10 ರೂಪಾಯಿ ಕೊಟ್ಟು ಐಸ್ ತಗೊಂಡಿದ್ದೀನಿ. ಬೇಗ ತಿಂತೀನಿ, ಯಾಕಂದರೆ ಬಿಸ್ಲಿಗೆ ಕರ್ಗೋಗ್ಬಿಡುತ್ತೆ. ಟ್ರೈನಲ್ಲಿ ಬಂದಿತ್ತು ಐಸ್ ಕ್ರೀಮು, ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಇರ್ಬೋದು ಅಂದ್ಕೊಂಡೆ, 10 ರೂಪಾಯಿ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ ಐಸು. ನೋಡಿ ಬಂದು ರೀಚ್ ಆಗಿಬಿಟ್ವಿ ಸವಣೂರು ಸ್ಟೇಷನ್ಗೆ. 4:50ಕ್ಕೆ ಬರಬೇಕಿತ್ತು. ಈಗ ನಾವು ಬಂದಿರೋದು 5:10ಕ್ಕೆ ಬಂದಿದ್ದೀವಿ. ನಮ್ಮ ಟೈಮ್ ಡಿಲೇ ಆಗಿದೆ, ಇಲ್ಲಿ 20 ನಿಮಿಷ ಡಿಲೇ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇಲ್ಲಿ ಕೂಡ ಪ್ಯಾಸೆಂಜರ್ ತುಂಬಾ ಇದ್ದಾರೆ.
ಸವಣೂರಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ನಮ್ಮ ಟ್ರೈನ್ 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಸವಣೂರಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿ ಕಾಲು ಇಡಬೇಕಾದ್ರೆ ಚಿಕ್ಕ ಮಕ್ಕಳಿದ್ರೆ ಹುಷಾರಾಗಿರಿ, ನೀವು ಹತ್ಬೇಕಾದ್ರೆ ಕೂಡ ಹುಷಾರಾಗಿ ಹತ್ಕೊಳ್ಳಿ. ಸವಣೂರಲ್ಲಿ ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ರು, ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದೆ ನಮ್ಮ ಟ್ರೈನ್. ಸವಣೂರಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಇದೇ ಫಸ್ಟ್ ಟೈಮ್ ನಾನು ಈ ಒಂದು ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ನಿಮ್ಗೆ ಹೇಗೆ ಅನಿಸ್ತಿದೆ ಕಾಮೆಂಟ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೇನಾದರೂ ಗೊತ್ತಿದ್ದರೆ ಮಾಹಿತಿನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಿಳ್ಕೊತೀನಿ. ಈ ಕಡೆ ಪಕ್ಕದಲ್ಲಿನೇ ರೋಡ್ ಇದೆ ನೋಡಿ, ಹೋಗೋಕ್ಕೆ ಊರ ಒಳಗಡೆ ತುಂಬ ಹತ್ತಿರದಲ್ಲೇ ಇದೆ. ರೈಲ್ವೆ ಟ್ರ್ಯಾಕಿಗೆ ಮತ್ತು ರೋಡ್ಗೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಯಲಹಂಕ ಸ್ಟೇಷನಲ್ಲಿ ಕೂಡ ಸ್ಟಾಪ್ ಇದೆ. ನಾನು ಇದ್ರ ಬಗ್ಗೆ ಸ್ಕಿಪ್ ಮಾಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಸಾಲ್ಟ್ ನೋಡಿ, ಇದು ಇಲ್ಲಿಗೆ ಬಂದು 5 ಗಂಟೆ 9 ನಿಮಿಷಕ್ಕೆ ಬರಬೇಕಿತ್ತು, 5:26ಕ್ಕೆ ಬಂದಿದೆ. ಈಗ 1 ಮಿನಿಟ್ ಮಾತ್ರ ಆಲ್ಟ್ ಇತ್ತಿಗೆ ಡಿಪಾರ್ಚರ್ ಆಗ್ತಾ ಇದೆ. ನಾನು ಚಿಪ್ಸ್ ತಗೊಳ್ತಾ ನಾನು ತೋರಿಸೋದೇ ಮರ್ತ್ಬಿಟ್ಟೆ. ಚಿಪ್ಸ್ ತಿನ್ನೋಣ ಬರೀ ಎಲ್ಲರೂ. ಕಳ ಸಾಲ್ಟ್ ಇಲ್ಲ, ಯಾರ್ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಬಾಯ್ ಬಾಯ್ ಹೇಳ್ತಾ ಇನ್ನೇನು ಹತ್ರದಲ್ಲಿದ್ದೀವಿ SS ಹುಬ್ಳಿಗೆ. ಇನ್ನೊಂದು 5-6 ಸ್ಟಾಪ್ ಇರ್ಬೋದು ಅಷ್ಟೇ. ಇಲ್ಲಿ ನೋಡಿ ಟ್ರ್ಯಾಕ್ ವರ್ಕ್ ನಡೆದಿದೆ, ಅದಕ್ಕೆ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ. ಜಸ್ಟ್ 20ರಲ್ಲಿ ಹೋಗ್ತಾ ಇದೆ ಸ್ಪೀಡು, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಈಗಿನ್ನ ವರ್ಕ್ ನಡೀತಾ ಇದೆ, ಇನ್ನ ವರ್ಕ್ ಮಾಡ್ತಾ ಇದೆ, ಇನ್ನ ಕಂಪ್ಲೀಟ್ ಕೂಡ ಆಗಿಲ್ಲ. ಅದಕ್ಕೋಸ್ಕರ ನಿನ್ನೆ ಸ್ಲೋ ಆಗಿ ಹೋಗ್ತಾ ಇದೆ. ಇಲ್ಲಿಂದ ಸ್ಪೀಡಪ್ ಆದರೆ ಆಗ್ಬೋದು, ಇಲ್ಲಿ ವರ್ಕ್ ನಡೆದಿದೆ ಅನ್ಸುತ್ತೆ. ಬಿಟ್ವಿ ಸೌಂಡ್ಶಿಗೆ. ಈಗ 5:27ಕ್ಕೆ ಬರಬೇಕಿತ್ತು, 5:48 ಆಗಿದೆ. ಈಗ ಟೈಮ್ ಡಿಲೇ ಆಗಿದೆ. ಇಲ್ಲಿ ಕೂಡ ಯಾವ ರೀತಿ ಇದೆ ನೋಡಿ ಪ್ಲಾಟ್ಫಾರ್ಮ್. ಇಲ್ಲಿ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ ಸೌಂಡ್ಶಿಯಲ್ಲಿ. ಈ ಊರ ಹೆಸರು ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಇದೆ, ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ ನೋಡಿ, ಬೇಗ ಹತ್ಕೊಳ್ಳೋರಿದ್ರೆ ಹತ್ಕೋಬೇಕು, ಇಳಿಯೋರಿದ್ರೆ ಇಳಿಬೇಕು. ಇಲ್ಲಿ ಕೂಡ ಡಿಸ್ಟೆನ್ಸ್ ಭಾಳನೇ ಇದೆ, ಇಳಿಬೇಕಾದ್ರೆ ಕಾಲು ಸ್ಲಿಪ್ ಆದರೆ ಕಷ್ಟ, ಹುಷಾರಾಗಿ ಇಳಿರಿ. ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ರು. ಸೌಂಡ್ಶಿಯಿಂದ ಡಿಪಾರ್ಚರ್ ಆಗ್ತಿದೆ. ಸೌಂಡ್ಶಿ ಅಂತಿದ್ದೀನಿ ಇಷ್ಟೊತ್ತು. ಈ ಕಡೆ ಯಾವ ಊರಿಗೆ ಹೋಗುತ್ತೆ ರೋಡ್ ತಿಳಿಸಿ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಈಗ ನಾವು ಬಂದಿರೋದು ಕುಂದಗೋಳ ಸ್ಟೇಷನ್. ಇದಾಗಿದ ತಕ್ಷಣ ನಮಗೆ SS ಹುಬ್ಳಿಗೆ ಹೋಗ್ತೀವಿ ಡೈರೆಕ್ಟಾಗಿ. ಇಲ್ಲಿಗೆ ನಾವು 5:36ಕ್ಕೆ ಬರಬೇಕಿತ್ತು, 5:59 ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ ನೋಡಿ. ಕುಂದಗೋಳದಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಈಗ ಸಿಗ್ನಲ್ ಕೊಡ್ತಾರೆ, ಡಿಪಾರ್ಚರ್ ಆಗುತ್ತೆ ನೋಡಿ. ಇಲ್ಲಿ ಕೂಡ ಪ್ಯಾಸೆಂಜರ್ ತುಂಬ ಜನ ಇದ್ರು. ನೋಡ್ತಾ ಸಿಗ್ನಲ್ಲೇ ಕೊಟ್ಬಿಟ್ರು ನೋಡಿ. ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ಕುಂದಗೋಳಕ್ಕೆ. ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಬರೋದೇ SS ಹುಬ್ಳಿ. ಇದು ಯಾವ ಬ್ರಿಡ್ಜ್ ಕುಂದಗೋಳದಲ್ಲಿ ಕಮೆಂಟ್ ಮಾಡಿ. ಕುಂದಗೋಳ ಜನತೆ ನೋಡ್ತಾ ಇದ್ರೆ ಈ ವಿಡಿಯೋನ, ಇದು ಎಲ್ಲಿ ಹೋಗುತ್ತೆ, ಯಾವ ರೂಟಿಗೆ ಹೋಗಿ ತಲುಪುತ್ತೆ? ಮೇಲೆ ಬ್ರಿಡ್ಜ್ ಕಾಣ್ತಾ ಇರೋದು.
ಹುಬ್ಳಿನ ಸ್ಕಿಪ್ ಮಾಡಿ ಗದಗ್ ಹೋಗೋದಿದ್ರೆ ಆ ಕಡೆ ಕಾಣಿಸಿರೋ ರೂಟು ಡೈರೆಕ್ಟ್ ಆಗಿ ಗದಗ್ ಹೋಗುತ್ತೆ. ನಾವು ಹೋಗ್ತಾ ಇರೋದು SS ಹುಬ್ಳಿ ಜಂಕ್ಷನ್ ಹತ್ರ. ಕಾಣಿಸ್ತಿರೋದು ಮೇಂಟೆನೆನ್ಸ್ ಸೆಂಟ್ರ್. ಅಲ್ಲಿ ಕಾಣಿಸ್ತಿರೋದು ಯಾವ್ದಂತ ಮಾಡಿ, ಯಾವುದೋ ಒಂದು ಒಂದೇ ಭಾರತ್ ನೋಡಿದೆ, ಬಟ್ ಅದು ಯಾವ್ದು ಅಂತ ನನಗೂ ಕ್ಲಾರಿಟಿಯಾಗಿ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಲ್ಲೆಲ್ಲ ಕಾಣಿಸ್ತಾ ಇರೋದು ಹುಬ್ಳಿ ಜಂಕ್ಷನ್ ಅಲ್ಲಿ ಮೇಂಟೆನೆನ್ಸ್ ಸೆಂಟರ್. ನೋಡಿ ಯಾವ ತರ ಕಾಣಿಸ್ತಾ ಇದೆ. ನಮ್ಮ ಟ್ರೈನ್ ಇನ್ನೇನು ನಿಧಾನಕ್ಕೆ ಅರೈವಲ್ ಆಗ್ತಾ ಇದೆ ಸ್ಟೇಷನ್ ಒಳಗಡೆ. ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್ ನಾನು. ಅದು ಕೂಡ ಇದು ಪ್ಲಾಟ್ಫಾರ್ಮ್ ನಂಬರ್ಗೆ ಯಾವುದಕ್ಕೆ ಹೋಗ್ತಿದೆ ನೋಡೋಣ. ಇದು ಕೂಡ ಹೊಸದಾಗಿ ಹೋಗ್ತಾ ಇದ್ದೀನಿ. ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ ಟ್ರೈನ್ನಲ್ಲಿ. SS ಹುಬ್ಳಿಗೆ ಬಂದು ರೀಚ್ ಆಗೇ ಬಿಟ್ವಿ. ನಾವು ಆ್ಯಕ್ಚುಲಿ ಬರಬೇಕಾಗಿರೋ ಟೈಮು 6 ಗಂಟೆಗೆ ಬರಬೇಕಾಗಿತ್ತು. 17 ನಿಮಿಷ ಲೇಟಾಗಿ ಬಂದಿದ್ದೀವಿ ನೋಡಿ. ನಮ್ಮ ಒಂದು ಟ್ರೈನ್ ಪಕ್ಕದಲ್ಲಿ ಆ ಕಡೆ ಪ್ಲಾಟ್ಫಾರ್ಮಲ್ಲಿ ಇರೋದು ವಿಜಯವಾಡ ಎಕ್ಸ್ಪ್ರೆಸ್ ನೋಡಿ. ಅಲ್ಲಿ ವಿಜಯವಾಡ ಇದೆ. ನಾವು 7ರಲ್ಲಿ ಹೋಗ್ತಾ ಇದ್ದೀವಿ. ಪ್ಲಾಟ್ಫಾರ್ಮ್ ಇನ್ನೂ ಸ್ಲೋ ಆಗಿ ಹೋಗ್ತಾ ಇದೆ, ಸ್ಟಾಪ್ ಕೊಟ್ಟಿಲ್ಲ. ಕೊಟ್ಮೇಲೆ ಇಳ್ಕೊಂಡ್ಮೇಲೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಹೇಗನ್ಸು ನನ್ನೊಂದು ಟ್ರಾವೆಲ್ ಜರ್ನಿ ಇವತ್ತಿಂದು? ಒಂದೇ ದಿನ 2 ಟ್ರಾವೆಲ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಒಂದು ದಿನಕ್ಕೆ 2 ಟ್ರಾವೆಲ್ ಮಾಡ್ತಾ ಇರೋದು. ಈ ಕಡೆ ಇರೋದು ಸಿಂಧನೂರು ಎಕ್ಸ್ಪ್ರೆಸ್ ನೋಡಿ. ಇದೇ ಬೆಳಿಗ್ಗೆ KSR ಬೆಂಗಳೂರು ಟು ಸಿಂಧನೂರು ಎಕ್ಸ್ಪ್ರೆಸ್ ಆಗಿ ಬರುತ್ತೆ. ಇದೆ ಹೊಸಪೇಟೆಯಿಂದ. ಅವ್ರು ಈ KSR ಬೆಂಗಳೂರು ಟು ಹೊಸಪೇಟೆ ಪ್ಯಾಸೆಂಜರ್ ಆಗಿ ಬೆಳಿಗ್ಗೆ ಈ ಟ್ರೈನ್ ಬರುತ್ತೆ. ಇಳ್ದೆ ಈಗ ತಾನೇ ಹುಬ್ಳಿ ಸ್ಟೇಷನಲ್ಲಿ. ಹೇಗನ್ನಿಸ್ತು ಇವತ್ತಿನ ಟ್ರಾವೆಲ್ ಜರ್ನಿ ಬಗ್ಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟ್ರಾವೆಲ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ಸ್ 13 ಥರ ಟ್ರೈನ್ ಜರ್ನಿ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.